ವೀಕ್ಷಕರೇ, ಟೆಂಪಲ್ ಕಲ್ಚರ್ ಆಫ್ ಕರ್ನಾಟಕಕ್ಕೆ ಸ್ವಾಗತ. ಇಂದು ನಾವು ವಸಂತಪುರದ ವಲ್ಲಭರಾಯ ದೇವಸ್ಥಾನದ ಎರಡನೆಯ ಭಾಗವನ್ನು ತಿಳಿಯೋಣ. ದೇವಾಲಯದ ಸುತ್ತಲೂ ಹೋಗುವಾಗ ಗೋಡೆಗಳ ಮೇಲೆ ಆನೆಗಳ ಚಿತ್ರಗಳನ್ನು ಆಕರ್ಷಕವಾಗಿ ಕೆತ್ತಲಾಗಿದೆ. ಮೈಸೂರು ರಾಜರ ಹೊಳೆಯುವ ಲೋಹಿಯ ಲಾಂಛನ ಅಂದರೆ ಹದ್ದು, 2 ತಲೆಗಳನ್ನು ಹೊಂದಿರುವ ಗಂಡಬೇರುಂಡ. ಗರ್ಭಗುಡಿಯನ್ನು ತಲುಪಿದ ನಂತರ ನಾವು ಪ್ರದಕ್ಷಿಣಾ ಮಾರ್ಗದ ಮೂಲಕ ಹಾದು ಹೋಗಬೇಕು. ಅಲ್ಲಿ ಸುತ್ತಲೂ ಗೋಡೆಗಳ ಮೇಲೆ ತಿರುಪತಿಯ ಭಗವಾನ್ ಶ್ರೀನಿವಾಸ ಮತ್ತು ಅವರ ಪತ್ನಿಯರ ಚಿತ್ರಗಳನ್ನು ಆಕರ್ಷಕವಾಗಿ ಕೆತ್ತಲಾಗಿದೆ. ವಸಂತ ವಲ್ಲಭರಾಯ ಪುಣ್ಯಕ್ಷೇತ್ರವಿರುವ ವಸಂತಪುರ ಎಂಬ ಸಣ್ಣ ಪಟ್ಟಣವು ಕಾಡಿನ ಮಧ್ಯದಲ್ಲಿ ಪವಿತ್ರ ಋಷಿಗಳು ಧ್ಯಾನ ಮಾಡುತ್ತಿದ್ದ ಸ್ಥಳವಾಗಿತ್ತು. ಕಾಲಾನಂತರದಲ್ಲಿ ಹಸಿರನ್ನು ಕ್ರಮೇಣವಾಗಿ ಉಳುಮೆ ಮಾಡಿದ ಭೂಮಿಯನ್ನಾಗಿ ಬದಲಾಯಿಸಲಾಯಿತು. ದೇವಾಲಯದ ರಸ್ತೆಯನ್ನು ಸುಸಜ್ಜಿತಗೊಳಿಸಲಾಗಿದೆ ಮತ್ತು ದೇವತೀರ್ಥ ಮತ್ತು ವಸಂತತೀರ್ಥ ಎಂಬ 2 ಚಿಲುಮೆಗಳು ಇಲ್ಲಿ ಇವೆ.